ನಮಸ್ಕಾರ ವೀಕ್ಷಕರೇ, ಸಮಸ್ತ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಷಯ ನಿವೇಶನಕ್ಕೆ ಯಾವ ದಿಕ್ಕು ಕಡಿತಗೊಂಡಿರಬಾರದು ಮತ್ತು ಯಾವ ದಿಕ್ಕು ಬೆಳೆದಿರಬಾರದು. ಆದರೆ ನಿವೇಶನ ಈಶಾನ್ಯದಲ್ಲಿ ಮಾತ್ರ ಸ್ವಲ್ಪ ಬೆಳೆದಿರಬೇಕು. ಅದು ವಾಸ್ತುಶಾಸ್ತ್ರದ ಪ್ರಕಾರ ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡುತ್ತದೆ. ಹಾಗೆ ನೈಋತ್ಯ ಮೂಲೆ ಸ್ವಲ್ಪ ಮೊಂಡಾದರೆ ಬಾಧೆ ಇಲ್ಲ, ಒಳ್ಳೆಯದೆ. ಮತ್ತು ಅದೇ ರೀತಿಯಾಗಿ ನಿವೇಶನದ ಭೂಮಿ ಯಾವ ಅದರಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅನ್ನುವಂಥದ್ದು ವಿಷಯ. ಒಂದು ಮಸಾರಿ ಭೂಮಿ ಇರಬೇಕು, ಇಲ್ಲ ಕೆಂಪು ಬಣ್ಣದ ಭೂಮಿ ಇರಬೇಕು, ಇಲ್ಲ ಗೊಚ್ಚುಗಳಿಂದ ಕೂಡಿದ್ದು ಗಟ್ಟಿಯಾಗಿರಬೇಕು. ಈ ಎರೆ ಭೂಮಿ ಆಗಲಿ, ಜೇಡಿ ಮಣ್ಣಾಗಲಿ, ಇಂಥ ಇರುವ ಭೂಮಿ ನಿವೇಶನಗಳು ಗೃಹ ನಿರ್ಮಾಣಕ್ಕೆ ಅಷ್ಟೊಂದು ಯೋಗ್ಯವಲ್ಲ ಅನ್ನುವಂಥದ್ದು ವಾಸ್ತುಶಾಸ್ತ್ರ ನಮಗೆ ಸ್ವಲ್ಪ ತಿಳಿಸ್ಕೊಡ್ತದೆ. ನಮಸ್ಕಾರಗಳು.